ಕೇವಲ ರಾಜಕೀಯ ಭವಿಷ್ಯಕ್ಕಾಗಿ ಹೋರಾಟ. ಯಾರು ರಾಜಕೀಯ ಭವಿಷ್ಯ? ತಮ್ಮ JDS ರಾಜಕೀಯ ಭವಿಷ್ಯ ಯಾರಪ್ಪ ಇವತ್ತಂದ್ರೆ ಈ ಕುಮಾರಸ್ವಾಮಿಗಳ ಮೇಲೆ ನಂತರ ಬಂದಂಥ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥ ಮಾತುಗಳು ಇದ್ದಾವೆ. ಉಳಿದವರಂತ ಈಗಲ್ಲಿ ಗೊತ್ತು, ಒಬ್ಬ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ರೇವಣ್ಣವ್ರ ಮಗ ಜೈಲಲ್ಲಿ ಬಿದ್ದುಬಿಟ್ಟಿದ್ದಾರೆ. ಇನ್ನು ಉಳಿದವರು ಆ ಪ್ರಮಾಣದಲ್ಲಿಲ್ಲ. ಈಗ ಇರುವಂಥ ಕುಮಾರಸ್ವಾಮಿಗಳಿಗೆ ವಯಸ್ಸು ಆಗ್ತಾಯಿದೆ ನಿಧಾನಕ್ಕೆ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈ ಒಂದು ಮೂಮೆಂಟಲ್ಲಿ ಮುಂದಕ್ಕೆ ತರೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರನ್ನ ಲೀಡರಾಗಿ ಬೆಳೆಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದೇನೋ ಮಾಡಲಿ, ಈಗ ಮಾತ್ರ JDSಕ್ಕೆ ಒತ್ತಡ ಬಂದದ. ಸರ್ಕಾರ ಇದ್ದು ಇಲ್ಲ ಈ ಒಂದು ಯಾತ್ರೆಯನ್ನು ಸ್ಥಗಿತಗೊಳಿಸ್ರಿ ಅಂತೇಳಿ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗ ನಿನಗೇನೋ ಮುಗಿಸಿದಾರ ಇವರು, ನಾಳೆ ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ. ಬಟ್ JDS ಅವರ ಈ ಒಂದು ಪಾದಯಾತ್ರೆ ನಿನ್ನೆ ಮಟ್ಟಿಗೆ ಅಂತ್ಯ ಆಗ್ಯದ. ಮುಂದುವರಿಬೋದಿಲ್ಲ ಅಂತಲ್ಲ, ಯಾರು ಪಲ್ಲರು ಇನ್ನೂ ಆಗ್ತದೆ ಅಂತೇಳಿ. ಆದರೆ JDSಕ್ಕೆ ತನ್ನ ಅಸ್ತಿತ್ವ ಪಡ್ಕೊಳ್ಳೋ ಸಲುವಾಗಿ ಈ ಒಂದು ಪಾದಯಾತ್ರೆಯನ್ನು ಮುಂದುವರಿಸೋದು ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಹೇಗೆ ಸಿದ್ದರಾಮಯ್ಯ ಸತ್ಯಕ್ಕೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.